ಇನ್ನು ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಪವರ್ ಶೇರಿಂಗ್ ಹೈ ಡ್ರಾಮಾ ಮುಂದುವರೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಡಿಕೆ ಬ್ರದರ್ಸ್ ಮಾತುಕತೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನಾರಚನೆ ಬೇಡ ಬೇಡ ಅಂತ ಇವರು ಹೇಳ್ತಾ ಇರೋದು. ಸಂಪುಟ ಪುನಾರಚನೆ ಬೇಡ ಅಂತ ಖರ್ಗೆಗೆ ಮನವೊಲಿಕೆ ಮಾಡುವಂತ ಕೆಲಸ ಆಗ್ತಾ ಇದೆ. ಅದರಲ್ಲಿ ಖರ್ಗೆ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್. ಸುಮಾರು 1 ಗಂಟೆಗಳ ಕಾಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆಯನ್ನ ಖರ್ಗೆ ಅವ್ರ ಜೊತೆಗೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮೊದಲು ನಮಗೆ ಕ್ಲಾರಿಟಿ ಸಿಗಬೇಕು. ಸಿಎಂ ಬದಲಾವಣೆ ಕುರಿತು ಸ್ಪಷ್ಟತೆ ಸಿಕ್ಕ ಬಳಿಕ ಬೇಕಂತಂದ್ರೆ ಸಂಪುಟ ಪುನಾರಚನೆ ಆಗ್ಲಿ. ಪುನಾರಚನೆ ಯಾಕೆ ಬೇಡ ಅಂತ ಖರ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನೋಡಿ, ಈಗ ಡಿಕೆ ಶಿವಕುಮಾರ್ ಅವರ ಮುಂದಿರೋದು ಅವರು ಇಲ್ಲಿವರೆಗೂ ಸಿಎಂ ಬದಲಾವಣೆ ವಿಚಾರ ಆಗಿರ್ಬೋದು ಅಥವಾ ಕ್ರಾಂತಿಯ ವಿಚಾರಕ್ಕಾಗಿರ್ಬೋದು, ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟೇ, ಇತ್ತ ಸಿಎಂ ಡಿಕೆ ಶಿವಕುಮಾರ್ ಅಷ್ಟೇ ಪದೇ ಪದೇ ಹೇಳಿಕೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ, ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಕೊನೆಗೊಂದು ಮಾತು ಹೇಳ್ತಾರೆ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಡಿಸೈಡು, ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ನಾನು ಅಷ್ಟೇ, ಡಿಕೆ ಶಿವಕುಮಾರ್ ಅಷ್ಟೇ. ಇಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ವಿಚಾರ ಪದೇ ಪದೇ ಹೇಳ್ತಾ ಇದ್ದಿದ್ದು. ಎಲ್ಲವೂ ಹೇಳ್ತಾರೆ, ಕೊನೆಗೊಂದು ಮಾತು ಹೇಳ್ತಾರೆ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಫಾಲೋ ಮಾಡ್ತೀವಿ. ನಮ್ಮದು ಕಾಂಗ್ರೆಸ್ಸು ಹೈಕಮಾಂಡ್ ಪಕ್ಷ ಏನು ಡಿಸೈಡ್ ಮಾಡುತ್ತೆ ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತ. ಹಾಗಾಗಿ ಹೈಕಮಾಂಡ್ ಇಲ್ಲಿವರೆಗೂ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಕ್ಲಾರಿಟಿ ಆಗಲಿ ಪ್ರತಿಕ್ರಿಯೆ ಆಗಲಿ ಇದುವರೆಗೂ ಎಲ್ಲೂ ಕೊಟ್ಟಿಲ್ಲ. ಇಲ್ಲ 5 ವರ್ಷ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೈಕಮಾಂಡ್ ಇಲ್ಲಿವರೆಗೂ ಹೇಳಿಲ್ಲ. ಅದರ ಜೊತೆಗೆ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ಹೇಳಿಲ್ಲ. ಒಂದು ಈಗ ಕ್ಯಾಬಿನೆಟ್ ರೀಶಫಲ್, ಅದರ ಜೊತೆಗೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹೇಳಿದ್ದೇನು, ಖರ್ಗೆ ಒಪ್ಕೊಂಡಿದ್ಯಾ ಯಾಕೆ? ನೋಡಿ, ಡಿಕೆ ಬ್ರದರ್ಸ್ ಅವರ ವಾದ ನಂಬರ್ 1, ಸಿಎಂ ಚೇಂಜ್ ವಿಚಾರದಲ್ಲಿ ಫಸ್ಟ್ ಕ್ಲಾರಿಟಿ ಸಿಗಬೇಕು. ಸದ್ಯಕ್ಕೆ ಸಂಪುಟ ಪುನಾರಚನೆ ಬೇಡ. ಡಿಸೆಂಬರ್ನಲ್ಲಿ ಅಧಿವೇಶನ ಇರುವಾಗ ಪುನಾರಚನೆ ಮಾಡೋದು ಯಾಕೆ? ಅದರ ಜೊತೆಗೆ ಇನ್ನೂ ಒಂದಷ್ಟು ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಅವರು ಮಾಡ್ತಾ ಇರುವಂತ ವಾದ ಇದು. ಈಗ ಸಿಎಂ ಬದಲಾವಣೆ ವಿಚಾರದಲ್ಲಿ ಇಲ್ಲಿವರೆಗೂ ಸ್ಪಷ್ಟತೆ ಸಿಕ್ಕಿಲ್ಲ, ಅದು ಸಿಗಬೇಕು ಒಂದು. ಎರಡನೇದು, ಸದ್ಯಕ್ಕೆ ಸಂಪುಟ ಪುನಾರಚನೆ ಬೇಡ, ಯಾಕೆ ಮಾಡಬೇಕು? ಆಮೇಲೆ ಈಗ ಡಿಸೆಂಬರ್ನಲ್ಲಿ ಅಧಿವೇಶನ ಆರಂಭ ಆಗುತ್ತೆ. ಆ ಅಧಿವೇಶನ ಇರುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡುವಂಥದ್ದು ಯಾಕೆ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯ ಈ ಪವರ್ ಶೇರಿಂಗ್ ಚೆಂಡು ಏನಿದೆ ಅದು ದೆಹಲಿ ಅಂಗಳದಲ್ಲಿದೆ. ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂಥ ಹೈಡ್ರಾಮಾಗಳೇನಿದೆ ಅದು ಮುಂದುವರೆದಿದೆ. ಈಗ ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಸಿಎಂ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ? ಅದರ ಜೊತೆಗೆ ಡಿಕೆ ಬ್ರದರ್ಸ್ ಅವರ ವಾದ ಏನು ಅಂತ? ರಾಜ್ಯ ರಾಜಕಾರಣ ನಿನ್ನೆಯಿಂದಲೂ ಕೂಡ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಇದೆ, ಹೈಕಮಾಂಡ್ ಮೈದಾನದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಈ ಅವಧಿಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಏನೆಲ್ಲ ಕಸರತ್ತು ಮಾಡಬೇಕೋ ಆ ರೀತಿಯಾದಂತಹ ಒಂದು ಕಸರತ್ತನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮಾಡ್ತಾ ಇರುವಂತದ್ದು. ಆದ್ರೆ 2.5 ವರ್ಷದ ಆದ ಬಳಿಕ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಆಸೆಯನ್ನ ಕಂಡಿದ್ದಂತಹ ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ನಿನ್ನೆ ತಡರಾತ್ರಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. 2.5 ವರ್ಷ ಆದ ಬಳಿಕ ನನಗೆ ಅವಕಾಶಗಳು ಕೊಡ್ತೀವಿ ಅಂತ ಹೇಳಿದ್ರೆ, ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಸಂಪುಟ ಪುನರಚನೆಯೂ ಬೇಡ, ನಾಯಕತ್ವ ವಿಚಾರದಲ್ಲಿ ಒಂದು ಕ್ಲಾರಿಟಿಯನ್ನ ಕೊಡಬೇಕು ಅನ್ನುವಂಥದ್ದು. ಹೀಗಾಗಿ ನನ್ನ ಅವಧಿ ಆರಂಭ ಆಗಿದೆ, 21ಕ್ಕೆ ಸಿದ್ದರಾಮಯ್ಯ ಅವರಿಂದ ಆ ಸ್ಥಾನವನ್ನ ನನಗೆ ಕೊಡಿಸ್ಕೊಡಿ ಅನ್ನುವಂತ ಒಂದು ಮನವಿಯನ್ನ ಡಿಕೆ ಶಿವಕುಮಾರ್ ಅವರು ಇಟ್ರು ಅನ್ನುವಂತ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಾ ಇದೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವತ್ತು ಮಧ್ಯಾಹ್ನದ ಬಳಿಕ ಅಂದ್ರೆ 3 ಗಂಟೆ ಒಳಗಾಗಿ ದೆಹಲಿಯನ್ನ ರೀಚ್ ಆಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತಾರೆ. ಮೊದಲನೇದಾಗಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವ್ರಿಗೇನು ಸದ್ಯದ ಮಟ್ಟಿಗೆ ಆತಂಕ ಇಲ್ಲ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಆದ್ರೆ
ಸಂಪುಟ ಪುನರಚನೆ ಆಗ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಪ್ರತ್ಯೇಕವಾಗಿ 2 ಪಟ್ಟಿಗಳನ್ನ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಸಂಪುಟ ಪುನರಚನೆ ಮಾಡಬಾರದು. ಒಂದು ವೇಳೆ ಸಂಪುಟ ಪುನರಚನೆ ಮಾಡಿದ್ದೆ ಆದ್ರೆ ಅದು ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸಂದೇಶ ರವಾನೆ ಆಗುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಇರುವಂತದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಾಗ ಇದೇ ವಿಚಾರವನ್ನ ಒತ್ತಿ ಒತ್ತಿ ಹೇಳುವಂತ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ. ಹೀಗಾಗಿ ಇವತ್ತು ಮಧ್ಯಾಹ್ನ ಸಿದ್ದರಾಮಯ್ಯ ಅವರು ಭೇಟಿ ಮಾಡುವ ಸಮಯದಲ್ಲಿ ಇದೇ ವಿಚಾರವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪವನ್ನ ಮಾಡಬಹುದು. ಜೊತೆಗೆ ನಿಮಗೆ ಹಲವು ಅವಕಾಶಗಳು ಸಿಕ್ಕಿದವೆ, ಈಗ ಬೇರೆಯವರಿಗೆ ಅವಕಾಶ ಸಿಗಬೇಕು, ಸಂಘಟನೆಯಲ್ಲಿ ನೀವು ತೊಡಗಿಸಿಕೊಳ್ಳಿ ಅನ್ನುವಂತ ಒಂದು ಸಲಹೆಯನ್ನಾದ್ರೂ ಕೊಡಬಹುದು. ಇಲ್ಲವೇ ಸಿದ್ದರಾಮಯ್ಯ ಅವರು ಹೇಳದಂತೆ ಸಂಪುಟ ಪುನರಚನೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಸಂಪುಟ ಪುನರಚನೆ ಕೂಡ ಮುಂದಿನ ದಿನಗಳಲ್ಲಿ ಆಗಬಹುದು. ಆದ್ರೆ ನವೆಂಬರ್ 8ನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗ್ತಿರುವಂತಹ ಈ ಹೊತ್ತಲ್ಲಿ ಸಂಪುಟ ಪುನರಚನೆ ಮಾಡಿದ್ದೆ ಆದ್ರೆ ಯಾರೆಲ್ಲ ಸಚಿವ ಸ್ಥಾನವನ್ನ ಕಳ್ಕೊಳ್ತಾರೋ ಅವರು ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಟ್ರೆ, ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಟ್ರೆ ಅದು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಸಂಪುಟ ಪುನರಚನೆ ಒಂದು ವೇಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾದ್ರೆ ಸಿದ್ದರಾಮಯ್ಯ ಇನ್ನಷ್ಟು ಕಾಲ ಸೇಫ್ ಆಗ್ಬೋದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವಂತಹ ಒಂದು ಆತಂಕ ಏನಿತ್ತು ಆ ಒಂದು ಆತಂಕವೂ ಕೂಡ ಇನ್ನಷ್ಟು ಜಾಸ್ತಿ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲಿ ನಡೆಯುವಂತಹ ಒಂದು ಮಾತುಕತೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಜೊತೆಗೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತಹ ಹಲವು ಮಾಜಿ ಸಚಿವಗಳು ಹಾಗೂ ಹಾಲಿ ಹಿರಿಯ ಶಾಸಕರು ಕೂಡ ಲಾಬಿ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ. ಅದರಲ್ಲೂ ಕೆ ಎನ್ ರಾಜಣ್ಣ ಹಿಂದೆ ಏನು ಸಚಿವ ಸ್ಥಾನವನ್ನ ಕಳ್ಕೊಂಡಿದ್ರು, ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗೋದಕ್ಕೂ ಮೊದಲೇ ಭೇಟಿ ಮಾಡಿ ಮತ್ತೆ ಲಾಬಿಯನ್ನ ಶುರು ಮಾಡಿದರೆ ನಾನು ಮತ್ತೆ ಸಂಪುಟಕ್ಕೆ ಸೇರ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡಿರುವಂತದ್ದು. ಸಹಜವಾಗಿ ನಿನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಭೇಟಿ ಮಾಡ್ತಾ ಇರುವಂತಹ ಹಲವು ಹಿರಿಯ ಶಾಸಕರು, ಬಸವರಾಜ ರಾಜಡ್ಡಿ ಆಗಿರ್ಬೋದು, ಬಿ ಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಅವರಾಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಟಿ ಬಿ ಜಯಚಂದ್ರ ಆಗಿರ್ಬೋದು, ಹಲವರು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಲಾಬಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ಇವತ್ತು ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಾಯಲ್ಲಿ ಏಳಿಸುತ್ತೆ ಅನ್ನೋದರ ಮೇಲೆ ನಾಯಕತ್ವ ಬದಲಾವಣೆಯ ಇಲ್ಲವೇ ಸಂಪುಟ ಪುನರಚನೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಮಾರುತಿ.